ನಮಸ್ಕಾರ. ಪ್ರಸಾದ್ ಅಂತ ಬೆಂಗಳೂರಿಂದ. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಸಣ್ಣದಾಗಿ ಒಂದು ಮೆಸೇಜ್ ಹೇಳೋಣ ಅಂತ. ಈ ಧ್ವಜನ ಇವತ್ತು ಎಲ್ಲರೂ ಧ್ವಜ ಹಾರಿಸ್ತಾರೆ. ಆಫೀಸ್ಗಳಲ್ಲಿ, ಮನೆಗಳಲ್ಲೂ ಎಷ್ಟೋ ಜನ ಕಟ್ತಾರೆ. ಬೇರೆ ಎಲ್ಲೆಲ್ಲ ಸ್ಕೂಲಾಗಲಿ, ಕಾಲೇಜಾಗಲಿ ಎಲ್ಲ ಕಡೆ, ಸುಮಾರು ಕಡೆ ಇವತ್ತು ಧ್ವಜಾರೋಹಣ ಮಾಡ್ತಾರೆ. ಧ್ವಜನ ಯಾವ ರೀತಿ ಇಟ್ಕೋಬೇಕು ಅಂತಂದರೆ, ಎಷ್ಟೋ ಕಡೆ ನೀವು ನೋಡಿದ್ದೀರಾ, ಈ ಆಟಿಕೆ ಸಾಮಾನು ಥರ ಕಾರಲ್ಲಿ ಇಟ್ಕೊಂಡಿರ್ತಾರೆ ಮುಂದೆ ಡ್ಯಾಶ್ಬೋರ್ಡ್ ಮೇಲೆ ಚಿಕ್ಕದಾಗಿ 2 ಧ್ವಜ ಇರೋದು. ಅದು ಈ ಥರ ಕತ್ರಿ ಈ ಥರ ಇಟ್ಟಿರ್ತಾರೆ. ಅದು 2 ಧ್ವಜ ಫಿಕ್ಸ್ ಆಗಿರುತ್ತಲ್ಲ, ಅಂಟಿಸಿರ್ತಾರೆ. ಅದೇ ಥರ ನೀವು ಎಷ್ಟೋ ಆಫೀಸ್ಗಳಲ್ಲಿ ಅವರು ಟೇಬಲ್ ಮೇಲೆ ಇಟ್ಕೊಂಡಿರ್ತಾರೆ. ಆಮೇಲೆ ನಾನು ನೋಡಿದ್ದೀನಿ, ಯಾವುದೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಯಾವುದೋ ಒಂದು IG ಲೆವೆಲ್ಲೋ, ಕಮಿಷನರ್ ಲೆವೆಲ್ ಆ ಥರ ಆಫೀಸು ಯಾವುದೋ ಟಿ ವಿಲೋ ವಿಡಿಯೋನೆಲ್ಲ ನೋಡಿರೋದು. ಅವರು ಕೂಡ ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದ್ಗಡೆ ಇದೇ ಥರ 2 ಧ್ವಜನ ಹಾಕಿರೋದು ಹಿಂದ್ಗಡೆ ನಾನು ನೋಡಿದ್ದೀನಿ. ಬಟ್ ಧ್ವಜ ಕಂಬ ಬಂದು ಯಾವತ್ತೂ ನೇರವಾಗಿರಬೇಕು. ಬಾವುಟ ಹಾರಿಸೋದು ನಾವು ಯಾವಾಗ ಮನೆಯಲ್ಲಿ ಹಾರಿಸ್ಲಿ, ಹೊರಗಡೆ ಆಫೀಸ್ಗಳಲ್ಲೋ ಇನ್ನೆಲ್ಲೋ ಎಲ್ಲಿ ಬಾವುಟ ನಮ್ಮ ರಾಷ್ಟ್ರಧ್ವಜ ಹಾರಿಸ್ತೀವೋ ಅದರದ್ದು ಕಂಬ ಬಂದು ನೇರವಾಗೇ ಇರಬೇಕು, ಕಂಬ ಬಾಗಬಾರ್ದು. ಸೊ ಅದು ಎಷ್ಟೋ ಜನಕ್ಕೆ ಅದು ಗೊತ್ತಿದೆಯೋ ಗೊತ್ತಿಲ್ವೋ, ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಬಟ್ ಇದರಲ್ಲಿ ಸರಿ ತಪ್ಪು ಅನ್ನೋದು ಯಾರಾದರೂ ಗೊತ್ತಿದ್ರೆ ಹೇಳಿ. ಬಟ್ ಆ ಥರ ಧ್ವಜ ಕಂಬ ಬಾಗಬಾರ್ದು ಅನ್ನೋದು ನನಗೆ ಗೊತ್ತಿದೆ. ಆ ಥರ ಬಾಗಿದ್ರೆ ನಮ್ಮ ದೇಶ ತಲೆ ಬಗ್ಗಿಸ್ದಂಗೆ, ನಮ್ಮ ಧ್ವಜಕ್ಕೆ ಅವಮಾನ ಮಾಡ್ದಂಗೆ ಅಂತ ಎಲ್ಲ ನೋಡಿದ್ದೀನಿ, ಓದಿದ್ದೀನಿ. ಅದಕ್ಕೆ ದಯವಿಟ್ಟು ಯಾರಾದರೂ ಆ ಥರ ಇಟ್ಕೋಬೇಡಿ. ಆ ಥರ ಕ್ರಾಸ್ ಆಗಿರೋದು ಧ್ವಜಗಳನ್ನ ಗಾಡಿಗಳಲ್ಲಿ ಇಟ್ಕೊಳ್ಳೋದು, ಆಫೀಸಲ್ಲಿ ಇಟ್ಕೊಳ್ಳೋದು, ಮನೆಗಳಲ್ಲಿ ಇಟ್ಕೊಳ್ಳೋದು ಮಾಡಬೇಡಿ. ಆಮೇಲೆ ಎಲ್ಲೇ ನೀವು ಮನೆಗೆ ನೋಡಿದ್ದೀನಿ, ಎಷ್ಟೋ ಕಡೆ ಮನೆಗಳ ಮುಂದೆ ಬಾವುಟಗಳನ್ನ ಹಾರಿಸ್ತಾ ಇದ್ದಾರೆ, ಅಂದರೆ ಹಾಕ್ಕೊಂಡಿದ್ದಾರೆ. ಅವು ಅಷ್ಟೇ, ಅದನ್ನ ಕಂಬ ಸರಿಯಾಗಿ ಕಟ್ಟಿರಲ್ಲ. ಅದಕ್ಕೆ ಧ್ವಜಕ್ಕೆ ಕಟ್ಟಿರೋ ಕೋಲ್ ಇರ್ಬೋದು, ಅದನ್ನು ಸರಿಯಾಗಿ ಕಟ್ಟಲ್ಲ ಅವರು. ಎಲ್ಲ ಒಂದು ಕಡೆ ಕಂಬಿ ಕಟ್ತಾರೆ, ಅದು ಬಗ್ಗಿರುತ್ತೆ, ಹಿಂಗೆ ಇಲ್ಲಿ ಬಿದ್ದೋಗಿರುತ್ತೆ, ತಲೆ ಕೆಳಗಾಗುತ್ತೆ, ಹೆಂಗೋ ಒಂದು ಗಾಳಿಗೆ ಆ ಥರ ಈ ಕಡೆ ಆಗುತ್ತೆ. ದಯವಿಟ್ಟು ನೀವು ಅಷ್ಟು ಅಭಿಮಾನದಿಂದ ಧ್ವಜನ ಕಟ್ಟೋದೇ ಆದರೆ ಕಂಬ ನೇರವಾಗಿರೋ ಥರ ದಯವಿಟ್ಟು ಕಟ್ಟಿ ಅಂತ ನನ್ನ ರಿಕ್ವೆಸ್ಟು. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇದಕ್ಕಿಂತ ಜಾಸ್ತಿ ಗೊತ್ತಿದ್ದರೆ ಧ್ವಜದ ಬಗ್ಗೆ ಮತ್ತು ನಮ್ಮ ರಾಷ್ಟ್ರದ ದೇಶದ ಬಗ್ಗೆ, ಇದ್ರ ಬಗ್ಗೆ ಏನಾದರೂ ಗೊತ್ತಿರೋರು ಯಾರಾದರೂ, ಇನ್ನೂ ತಿಳ್ಕೊಂಡಿರೋರು ಏನಾದ್ರು ಇದ್ದರೆ ದಯವಿಟ್ಟು 4 ಜನಕ್ಕೆ ನೀವು ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.